ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮೈನ್ ಸನ್ನಿಧಿಂ ಕುರು. ಹಣ ಆಸ್ತಿ ಐಶ್ವರ್ಯಗಳು ಹೇರಳವಾಗಿ ಜೀವ ನದಿಯ ಹಾಗೆ ನನ್ನ ಬದುಕಿಗೆ ಸರಾಗವಾಗಿ ಹರಿದು ಬರುತ್ತಿರುವುದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಇದು ನನ್ನ ಜೀವನ, ಇದು ನನ್ನ ಜವಾಬ್ದಾರಿ. ನನ್ನ ಇವತ್ತಿನ ಪರಿಸ್ಥಿತಿಗೆ ನಾನೇ ಸಂಪೂರ್ಣ ಕಾರಣ. ನನ್ನ ಮುಂದಿನ ಭವಿಷ್ಯಕ್ಕೂ ನಾನೇ ಕಾರಣ. ಹುಟ್ಟುತ್ತಾ ಬಡವನಾಗಿ ಹುಟ್ಟಿದ್ದರೆ ಅದು ನನ್ನ ತಪ್ಪಲ್ಲ. ಆದರೆ ಸಾಯುವಾಗಲೂ ಬಡವನಾಗಿಯೇ ಸತ್ತರೆ ಅದು ನನ್ನ ದೊಡ್ಡ ತಪ್ಪು. ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ ನಮಸ್ಕಾರಗಳು. ನಾಳೆ ಹೊಸ ವರ್ಷ ಅಂತಂತೇಳಿ ಎಲ್ಲರೂ ಈ ಜಗತ್ತೇ ನಂಬುತ್ತಿದೆ. ಹಾಗೂ ನಾವೆಲ್ಲರೂ ಇಲ್ಲಿ ತನಕ ನಂಬಿದ್ವೂ ಸಹ. ಯಾರು ಹೇಳಿದ್ದು ನಾಳೆ ಹೊಸ ವರ್ಷ ಅಂತಂತೇಳಿ? ಈ ಪ್ರಕೃತಿಯಲ್ಲಿ 84 ಲಕ್ಷ ಜೀವರಾಶಿಗಳು ಇದ್ದಾವೆ ನಮ್ಮ ಜೊತೆ. ನಮ್ಮನ್ನು ಹೊರತುಪಡಿಸಿ ಈ ಭೂಲೋಕದಲ್ಲಿ ಯಾರಿಗೂ ಸಹ ನಾಳೆ ಹೊಸ ವರ್ಷ ಅನ್ನೋದು ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಇವತ್ತಿನ ದಿನ ಭಾನುವಾರ, ಸೋಮವಾರ, ಮಂಗಳವಾರ ಅಂತ ನಮ್ಗೆ ಗೊತ್ತಿರ್ಬೋದು. ಆದರೆ ನಮ್ಮನ್ನು ಹೊರತುಪಡಿಸಿ ಯಾವ ಜೀವಿಗೂ ಯಾವ ವಾರವೂ ಗೊತ್ತಿಲ್ಲ, ಯಾವ ಸಮಯವೂ ಗೊತ್ತಿಲ್ಲ, ಯಾವ ತಿಂಗಳು, ವರ್ಷ, ಒಳ್ಳೆ ಕಾಲ, ಕೆಟ್ಟ ಕಾಲ ಎಂಥದೂ ಗೊತ್ತಿಲ್ಲ. ಆದರೆ ವಿಪರ್ಯಾಸ ನೋಡಿ, ಮನುಷ್ಯನನ್ನು ಹೊರತುಪಡಿಸಿ ಅವರೆಲ್ಲರೂ ಆರಾಮಾಗಿದ್ದಾರೆ. ಮನುಷ್ಯನಿಗೆ ಈ ಶಾಲೆ, ಕಾಲೇಜು, ಈ ವ್ಯವಸ್ಥೆ, ಕಾನೂನು, ಮನುಷ್ಯನಿಗೆ ಆಸ್ಪತ್ರೆ, ಮನುಷ್ಯನಿಗೆ ದುಡ್ಡು, ಬ್ಯಾಂಕ್ ಅಕೌಂಟು, ಬ್ಯಾಂಕ್ ಬ್ಯಾಲೆನ್ಸು ಅಲ್ಲ ಎಲ್ಲವೂ ಇದೆ. ಆದರೆ ಈ ಪರಿಸರಕ್ಕೆ, ವಿಶ್ವಕ್ಕೆ ಏನೂ ಇಲ್ಲ. ಏನೂ ಇಲ್ಲದೆ ಇರೋರೆಲ್ಲ ಚೆನ್ನಾಗಿದ್ದಾರೆ. ಬಟ್ ಎಲ್ಲ ಗೊತ್ತಿರೋರು ಕಷ್ಟದಲ್ಲಿ ನರಳಾಡ್ತಿದ್ದಾರೆ. ಇದಕ್ಕೆಲ್ಲ ಕಾರಣಗಳು ವಿಶ್ವಜ್ಞಾನ ಇರುವವರಿಗೆ ಸಂಪೂರ್ಣವಾಗಿ ಗೊತ್ತಿದೆ. ನಾನು ಈ ಜನವರಿ ತಿಂಗಳಲ್ಲಿ ಹಿಮಾಲಯಕ್ಕೆ ಹೋಗ್ತಿದ್ದೇನೆ. ಜನವರಿ 26ನೇ ತಾರೀಕು ಇರುವ ಕಾರ್ಯಾಗಾರದಲ್ಲಿ ಎಲ್ಲರಿಗೂ ವಿಶ್ವಶಕ್ತಿಯುಳ್ಳ ಅಪಾರವಾದ ಒಂದು ಆಶೀರ್ವಾದವನ್ನು ಎಲ್ಲರಿಗೂ ಕೊಡುತ್ತಿದ್ದೇನೆ. ನಾವೆಲ್ಲರೂ ಒಂದು ವೇಳೆ ನಾವು ಈಗ ಅಂದ್ಕೊಳ್ಳೋಣ, ಜನವರಿ 1ನೇ ತಾರೀಕೆ ಹೊಸ ವರ್ಷ ಅಂತ ಯಾರೆಲ್ಲ ಹೇಳಿದ್ದಾರೋ, ಫೇಕಾಗಿ ಹೇಳಿದ್ದಾರೆ. ನಾನು ಹೇಳ್ತೇನೆ ಅದ್ರ ಬಗ್ಗೆ ನಿಮಗೆ. ಹೌದು, ನಾನು ನಿಮ್ಮನ್ನು ಕೇಳ್ತೇನೆ, ಇನ್ನೊಂದು ಪ್ರಶ್ನೆ ಕೇಳಬೇಕು. ನಾಳೆ ಖಂಡಿತವಾಗಿಯೂ ಹೊಸ ವರ್ಷ ಅಲ್ಲ, ಅದಂತೂ ಕನ್ಫರ್ಮ್. ಹಾಗಾದರೆ ಹೊಸ ವರ್ಷ ಯಾವುದು? ಈಗ ನಿಮ್ಮ ಮನಸ್ಸಲ್ಲಿ ಓಡುತ್ತಿರುತ್ತೆ. ಭಾರತದ ಸಂಸ್ಕಾರದ ಪ್ರಕಾರ, ಸಂಸ್ಕೃತಿಯ ಪ್ರಕಾರ ಹೊಸ ವರ್ಷ ಅಂದರೆ ಇಂಥದ್ದು, ನಾಳೆ ಅಲ್ಲ ಅಂಥೇಳಿ. ನಾನು ಹೇಳ್ತಿದ್ದೇನೆ, ನೀವು ಅಂದ್ಕೊಳ್ತಿರೋದು ತಪ್ಪು. ಹೊಸ ವರ್ಷ ಯಾವುದಪ್ಪ ಅಂತಂದರೆ, ಯಾವಾಗ ನಾವು ಹೊಸಬರಾಗ್ತೀವೋ ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಜೀವನದಲ್ಲಿ ಯಾವತ್ತು ನಾವು ಬದಲಾಗ್ತೇವೋ ಆ ದಿನ ಹೊಸ ವರ್ಷ ಆಗಿರುತ್ತೆ ಅಷ್ಟೇ. ಇಲ್ಲಿ ತನಕ ಎಷ್ಟೋ ದಿನಗಳು, ಎಷ್ಟೋ ತಿಂಗಳುಗಳು, ಎಷ್ಟೋ ವರ್ಷಗಳು ಈ ರೀತಿ ಎಷ್ಟು ಹೋಗಲಿಲ್ಲ, ಎಷ್ಟು ಕಳೆದು ಹೋಗಲಿಲ್ಲ. ಆದರೆ ಏನಾದರೂ ಹೊಸದ್ದು ನಮ್ಮ ಲೈಫಲ್ಲಿ ಆಗಿದೆಯಾ? ಏನೂ ಆಗದೇ ಇರೋದಕ್ಕೆ ಕಾರಣ ಈ ರೀತಿ ನಾವು ನಮಗೆ ಬ್ಲಫ್ ಮಾಡ್ಕೊಂಡಿರೋದಕ್ಕೆ. ಬ್ಲಫ್ ಅಂತಂದರೆ ಬೇರೆಯವ್ರಿಗೆ ತಪ್ಪು ಮಾಡೋದು, ಮೋಸ ಮಾಡೋದು, ಅದನ್ನು ವಿಶ್ವ ಕ್ಷಮಿಸ್ಬಿಡುತ್ತೆ. ಆದರೆ ನಾವು ಹೇಳಿದ್ದನ್ನು ನಾವೇ ಮಾಡದೆ ಹೋದಾಗ ಅದನ್ನು ಮೋಸ ಅಂತ ಪರಿಗಣಿಸುತ್ತೆ. ಸಾಕು, ಇಲ್ಲಿ ತನಕ ನಾವು ನಮಗೆ ಮಾಡಿಕೊಂಡಿರೋ ಮೋಸಕ್ಕೆ ಇನ್ನು ಮುಂದೆ ಆದರೂ ಸರಿಯಾಗಿ ವಿಶ್ವ ನಿಯಮಗಳ ಪ್ರಕಾರ ಮಾರಲಾಗಿ, ಲೀಗಲಾಗಿ ಇಲ್ಲದೆ ಹೋದರೂ ಮಾರಲಾಗಿ ನಾವು ಬದುಕನ್ನು ಬದುಕಬೇಕು. ಈ ಕಲಿಯುಗದಲ್ಲಿ ಸಂಪೂರ್ಣತ್ವದಲ್ಲಿ ಎಲ್ಲವನ್ನೂ ಅನುಭವಿಸೋದಕ್ಕೆ ಹಣ, ಆಸ್ತಿ, ಐಶ್ವರ್ಯಗಳು ಹೇರಳವಾಗಿ ಬೇಕು. ಸೊ ನಾಳೆ ಏನು ಮಾಡಬೇಕು ನಾವು? ಇವತ್ತು 31. ಸೊ ಎಲ್ಲರಿಗೂ ಈ ಪ್ರಪಂಚದಲ್ಲಿ ಕಲಿಯುಗದಲ್ಲಿರೋರಿಗೆ ಹೊಸ ವರ್ಷ ಅಂತಂದರೆ
ಕುಡಿಯೋದು, ಮೋಜು ಮಸ್ತಿ ನಮಗಾಗಿರಬಾರ್ದು. ಇದು ನಮ್ಮೂರು, ನಮ್ಮ ಸಂಸ್ಕಾರ, ನಮ್ಮ ಭಾರತ, ನಮ್ಮ ಹೆಮ್ಮೆ, ಗೌರವ. ನಮಗೆ ಎಣ್ಣೆ ತಲೆಗೆ ಹಾಕ್ಕೊಳ್ಳೋಕ್ಕೆ ಅಥವಾ ನಮ್ಮ ಮೈಗೆ ಹಾಕ್ಕೊಳ್ಳೋಕ್ಕೆ ಗೊತ್ತಿರಬೇಕೇ ಹೊರತು ಈ ಒಂದು ಭವ್ಯವಾದ ವಿಶ್ವಕ್ಕೆ, ಈ ಬ್ರಹ್ಮಾಂಡ, ಇದು ಪಿಂಡಾಂಡ, ಇದು ದೇವರ ಆಲಯ. ಈ ಆಲಯಕ್ಕೆ ನಾವು ಎಣ್ಣೆ ಕೊಡುವಂಥದ್ದಲ್ಲ. ಇದು ಪಾಶ್ಚಾತ್ಯ ಸಂಸ್ಕಾರ, ಸಂಸ್ಕೃತಿ. ನಮಗೆ ಅದರ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಬೇಗ ಮಲಗಬೇಕು, ಯಾರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಸೊ ನಾವು ಯಾವಾಗ ಶ್ರೀಮಂತರಾಗ್ತೇವೋ, ಯಾವ ಸಮೃದ್ಧಿಯಿಂದ ಜೀವಿಸ್ತಿರ್ತೀವೋ ಆವತ್ತು ಬಹುಶಃ ನಾವು ಯಾರಿಗಾದರೂ ಹ್ಯಾಪಿ ನ್ಯೂ ಇಯರ್ ಹೇಳೋದ್ರಲ್ಲಿ ಅರ್ಥ ಇದೆ ಅಂತ ನಾನು ಭಾವಿಸ್ತೇನೆ. ಸೊ ನಾಳೆ ದಯವಿಟ್ಟು ಯಾರಿಗೂ ಮೆಸೇಜ್ ಮಾಡೋದು ಅವಶ್ಯಕತೆ ಇಲ್ಲ. ಕೇಕಂತೂ ದಯವಿಟ್ಟು ಕಟ್ ಮಾಡಬಾರ್ದು, ಅದು ನಮ್ಮ ಸಂಸ್ಕಾರನೇ ಅಲ್ಲ. ಅದು ಬೇಗ ಮಲಗಿ ಬೆಳಿಗ್ಗೆ ನಾಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋಣ. ಸಾಧ್ಯವಾದರೆ, ಚಳಿ ಇದೆ ನನಗೆ ಗೊತ್ತಿದೆ, ಆದರೂ ಪವಿತ್ರ ಗಂಗೆ ಅಂತಂದರೆ ನೀರಿನಲ್ಲಿ ಸ್ನಾನ ಮಾಡೋಣ. ಸ್ನಾನ ಮಾಡಿ ಆದಮೇಲೆ ಮನಿ ಮೆಡಿಟೇಷನ್ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಾಡೋಣ. ಅಂತಂದರೆ ನಾಟ್ 3 minutes, ಅಟ್ಲೀಸ್ಟ್ 3 ನಿಮಿಷ. ಅದಕ್ಕಿಂತ ಹೆಚ್ಚು ಮಾಡಿದರೆ ಇನ್ನೂ ಒಳ್ಳೆಯದು. ಸೊ ಅದು ಮಾಡಿದಾದಮೇಲೆ ಬೆಳಿಗ್ಗೆ ಏನೇನೆಲ್ಲ ಮಂತ್ರಗಳು ನಾನು ಹೇಳ್ಕೊಟ್ಟಿದ್ದೀನಿ, ತುಂಬ ಮಂತ್ರಗಳಿದೆ, ಅದನ್ನೆಲ್ಲ ಪಠಿಸಿದಾದಮೇಲೆ ಪೂಜೆ ಎಲ್ಲ ಆದಮೇಲೆ, ತುಳಸಿ ಪೂಜೆ ಆದಮೇಲೆ ನೀವು ಬಂದು ಈ ರೀತಿ ಅಕ್ಷತೆ ಕಾಳಿನಲ್ಲಿ ಫಸ್ಟ್ ತಾಮ್ರದ ತಟ್ಟೆ, ಅದರಲ್ಲಿ ಅಕ್ಷತೆ ಕಾಳು ಹಾಕಿ, ಅದರಲ್ಲಿ ಕಳಶವನ್ನಿಟ್ಟು, ಆ ಕಳಶದಲ್ಲಿ ನೀರನ್ನು ಇಟ್ಟು, ಆ ನೀರಿಗೆ ಹೇಳ್ಕೊಳ್ಬೇಕು, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೈಸ್ಮೇನ್ ಸನ್ನಿಧಿಂ ಕುರು. ಓ ಜೀವ ನದಿಯೇ, ಓ ದೇವರೇ, ಓ ಭಗವಂತನೇ, ಓ ವಿಶ್ವವೇ, ನನಗೆ 2025ನೇ ವರ್ಷದಲ್ಲಿ ನನ್ನ ಎಲ್ಲ ಕೊಡುಗೆಗಳನ್ನು ಸಂಪೂರ್ಣವಾಗಿ ಹಿಂತಿರುಗಿಸಿ ನಾನು ಕನಿಷ್ಠ 1 ಕೋಟಿ ರೂಪಾಯಿಯನ್ನು ಸಂಪಾದಿಸಿದ್ದಕ್ಕೆ ಹಾಗೂ ಆ 1 ಕೋಟಿಯನ್ನು ಸಂಪಾದಿಸಲು ಬೇಕಾಗುವ ಮಾರ್ಗಗಳನ್ನು, ಹಣದ, ಆಸ್ತಿಯ, ಐಶ್ವರ್ಯದ ಮಾರ್ಗಗಳನ್ನು ಕರುಣಿಸಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಹೇಳಿ, ಆ ನೀರಿಗೆ 3 ಸಲ ಈ ಮಂತ್ರವನ್ನು ಹೇಳಿ, ಆಮೇಲೆ ವೀಳ್ಯದೆಲೆಗಳನ್ನು ಇಟ್ಟು, ತೆಂಗಿನಕಾಯಿಯನ್ನು ಇಟ್ಟು, ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಬೆಳಿಗ್ಗೆ ಇದನ್ನು ಮಾಡಬೇಕು. ಬೆಳಿಗ್ಗೆ ಇದನ್ನು ಬೇಗ ಮಾಡಿ ನೀವು ಮಾಮೂಲಿ ಏನು ಕೆಲಸ ಇದೆಯೋ ಅದನ್ನು ಮಾಡಬೇಕು. ಒಂದು ಗೊತ್ತಿರಲಿ, ನಾಳೆ ಹೊಸ ವರ್ಷ ಅಂತ ಅವ್ರು ಅಂದ್ಕೊಂಡು ಅವ್ರ ರಜೆಯಲ್ಲಿ ಹೇಗೇಗೋ ಇರಲಿ, ಪಬ್ಲಿಕ್ ಪೀಪಲ್, ನಾವು ಸ್ಪೆಷಲ್ ಅಲ್ವಾ, ಯೂನಿವರ್ಸ್ಗೆ ಕನೆಕ್ಟ್ ಆದವರಲ್ವಾ, ಇನ್ನು 1-2 ಗಂಟೆ ಹೆಚ್ಚು ಕೆಲಸ ಮಾಡೋಣ. ಸೊ ದ್ಯಾಟ್ ಈಸ್ ಹೌ ವಿ ಆರ್ ಡಿಫ್ರೆಂಟ್. ವಿ ಆರ್ ನಾಟ್ ಲೈಕ್ ದ ಮೀಡಿಯಾಕರ್, ದ ಪಬ್ಲಿಕ್ ಮೆಂಟ್ಯಾಲಿಟಿ ಪೀಪಲ್ ಆರ್ ಔಟ್ ದೇರ್. ವಿ ಆರ್ ವೆರಿ ವೆರಿ ಸ್ಪೆಷಲ್. ವಿ ಆರ್ ಲೈಕ್ ಯೂನಿವರ್ಸ್, ವಿ ಆರ್ ಲೈಕ್ ಗಾಡ್. ಲೆಟ್ಸ್ ವರ್ಕ್ ಅ ಲಿಟಲ್ ಮೋರ್ ಟುಮಾರೋ. ಸೊ ಎಲ್ಲದಕ್ಕೂ ಟ್ಯಾಕ್ಸ್ ಇದೆ, ಆದರೆ ಕನಸುಗಳಿಗೆ ಟ್ಯಾಕ್ಸ್ ಇಲ್ಲ. ಕನಸು ಕಾಣೋಣ. ಯಾವ ಕನಸು? ನಮ್ಮ ಏಳಿಗೆಯ, ನಮ್ಮ ಶ್ರೀಮಂತಿಕೆಯ, ಕನಿಷ್ಠ 1 ಕೋಟಿ ಮಾಡಲೇಬೇಕು ಅನ್ನೋ ಅಂತ, ಅಂದರೆ 2025ರಲ್ಲೇ. ಸೊ ಹಾಗಾಗಿ ಆ ಕನಸನ್ನು ಕಾಣೋಣ. ನಾವೇನೆಲ್ಲ ಹೇಳ್ಕೊಳ್ತೇವೋ ನೀರಿಗೆ, ಅವೆಲ್ಲವೂ ಆಗುತ್ತೆ. ಯಾಕಂದರೆ ನೀರು ಯಾರ್ದು? ನಾವು ಸೃಷ್ಟಿ ಮಾಡಿದ್ದು ನೀರನ್ನು, ಯೂನಿವರ್ಸಲ್ಲೂ ಸೃಷ್ಟಿ ಮಾಡಿದ್ದು. ನಮ್ಮ ಬಾಡಿಯಲ್ಲಿ ಎಷ್ಟು ನೀರಿದೆ ಅಲ್ಲ, ಬಾಡಿ ಬಿಡಿ, ಮೆದುಳಲ್ಲಿ ಎಷ್ಟು ನೀರಿದೆ ಗೊತ್ತಾ? ಸೊ ಎಲ್ಲಿ ನೋಡಿದರೂ ನೀರು, ಈ ಗಂಗೆ, ಇದಕ್ಕೆಲ್ಲವೂ ಗೊತ್ತು. ವಾಟರ್ ಹ್ಯಾಸ್ ಮೆಮೊರಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದನ್ನು ನಂಬಿ ನಾವೆಲ್ಲರೂ ಮಾಡಬೇಕು. ಸಂಜೆ ಒಂದು 8 ಗಂಟೆ 9 ಗಂಟೆ ಆ ಸುಮಾರಿನಲ್ಲಿ ಮತ್ತೆ ಕಳಶವನ್ನು ತೆಗೆಯೋಣ. ಈ ಕಳಶದಲ್ಲಿರುವ ನೀರಿಗೆ ಮತ್ತೊಮ್ಮೆ ಮಂತ್ರವನ್ನು ಹೇಳಿ ಆ ಕಳಶದಲ್ಲಿರುವ ನೀರನ್ನು ನಾವು ಕುಡಿಬೇಕು. ಮನೆಯಲ್ಲಿ 5 ಜನ 4 ಜನ 3 ಜನ ಇದ್ದರೆ ಎಲ್ಲರೂ ಇದನ್ನು ಕುಡಿಬೇಕು. ಅದಾದಮೇಲೆ ಈ ತೆಂಗಿನಕಾಯನ್ನು ತೆಗೆದುಕೊಂಡು ಅದರ ಮೇಲೆ ಕರ್ಪೂರವನ್ನು ಇಟ್ಟು, ನೋಡಿ ಕರ್ಪೂರ ಇದೆ, ಕರ್ಪೂರವನ್ನು ಅದರ ಮೇಲೆ ಇಟ್ಟು ಅದನ್ನು ಉರಿಸಿ, ಕರ್ಪೂರವನ್ನು ಉರಿಸಿ ಮನೆ ಎಲ್ಲ ಬದಿಯಲ್ಲೂ ತೋರಿಸಿ, ಮನೆಗೆ ಆಗಿರುವ ದೃಷ್ಟಿಯನ್ನು ತೆಗೆದು ಮನೆಯ ಮುಂಬಾಗಿಲಿನ ಹೊರಗಡೆ ಭಾಗದಲ್ಲಿ ಈ ತೆಂಗಿನಕಾಯನ್ನು ಒಡಿಬೇಕು. ಒಡೆದಾದಮೇಲೆ ನೋಡಿ, ನನ್ನ ಹತ್ರ ನಿಂಬೆಹಣ್ಣಿದೆ, ಈ 3 ನಿಂಬೆ, ಈ ರೀತಿ ನಿಂಬೆಹಣ್ಣನ್ನು ತೆಗೆದುಕೊಂಡು ಅದನ್ನು ಅರ್ಧ ಹಚ್ಚಿ ಕಟ್ ಮಾಡಿ ಅದಕ್ಕೆ ಅರಿಶಿಣ ಮತ್ತು ಕುಂಕುಮ ಎರಡನ್ನೂ ಹಾಕಿ ಅದನ್ನು ನಿಮ್ಮ ಮುಂಬಾಗಿಲಿನ ಹತ್ರ ಇಡಬೇಕು.
ಇದು ಒಂದು ರಾತ್ರಿ ಇದ್ದರೆ ಸಾಕು. ಈ ರೀತಿ ನಾವು ಮಾಡಿದಾಗ ವಿಶ್ವಶಕ್ತಿ ನಮ್ಮೊಳಗೂ ನಮ್ಮ ಮನೆಯಲ್ಲೂ ಎಲ್ಲೆಲ್ಲೂ ಇರುತ್ತೆ. ಹಠಾತ್ತಾಗಿ ಮರಣ ಆಗುವಂಥದ್ದಾಗಲಿ, ಆಕ್ಸಿಡೆಂಟ್ ಆಗುವಂಥದ್ದಾಗಲಿ, ಅಥವಾ ಕಾಯಿಲೆಗೆ ಗುರಿಯಾಗೋದಾಗಲಿ, ಅಥವಾ ಯಾವುದೇ ಆಕ್ಸಿಡೆಂಟ್ಸು ಅದು ಬಿಸ್ನೆಸ್ಸಲ್ಲಾಗ್ಬೋದು, ಲೈಫಲ್ಲಾಗ್ಬೋದು, ವ್ಯಾಪಾರದಲ್ಲಾಗ್ಬೋದು, ಅಥವಾ ಉದ್ಯೋಗದಲ್ಲಾಗ್ಬೋದು, ಅಂಥವ್ಯಾವುದೂ ನಮಗೆ ಆಗೋದಿಲ್ಲ. ಸೊ ಹಾಗಾಗಿ ಈ ವಿಶ್ವಶಕ್ತಿಯನ್ನು ಪಡೆದುಕೊಳ್ಳೋಣ. ಮುಂಬರುವ ಜನವರಿ 26ನೇ ವರ್ಕ್ಶಾಪ್ನಲ್ಲಿ ನಾನು ನೇರವಾಗಿ ಸಿಗ್ತೇನೆ. ಹಿಮಾಲಯದಿಂದ ಹಿಂತಿರುಗಿರ್ತೇನೆ. ಸೊ ವಿಶ್ವಶಕ್ತಿಯನ್ನು ನಾನು ನಿಮಗೆ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆ 1 ಕೋಟಿಯನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಅದರ ಜೊತೆ ಇನ್ನೊಂದು ವಿಶೇಷತೆ ಇದೆ. ಬ್ರಹ್ಮ ಹತ್ಯಾ ದೋಷ ಏನಾದರೂ ಯಾರಿಗಾದರೂ ಇದ್ದರೆ ಅದನ್ನು ಆ ಒಂದು ಕಾರ್ಯಾಗಾರದಲ್ಲಿ ನಾನು ನಿರ್ಮೂಲನೆ ಮಾಡ್ತೇನೆ. ಬ್ರಹ್ಮಹತ್ಯೆ ದೋಷ ಅಂತಂದರೆ ಏನು? ನಾವು ಗೊತ್ತಿಲ್ಲದೆ ಯಾರನ್ನಾದರೂ ನಾವು ಒಂದು ವೇಳೆ ಗೊತ್ತಿಲ್ಲದೆ ಹತ್ಯೆ ಮಾಡಿದರೆ, ಫಾರ್ ಎಕ್ಸಾಂಪಲ್ ಈಗ ಅಬೋರ್ಷನ್ಸ್ ಅನ್ನೋದು ಜಾಸ್ತಿ ಆಗಿಬಿಟ್ಟಿದೆ. ಗೊತ್ತಾಗಲ್ಲ, ನಮಗೆ ಪ್ರೆಗ್ನೆಂಟ್ ಆಗಿಬಿಟ್ಟಿರ್ತವೆ, ಮತ್ತು ಬೇಡ ಅನಿಸುತ್ತೆ ಮಗು. ಸೊ ಇಟ್ ಹ್ಯಾಪನ್ಸ್. ಸೊ ಅದು ಆಗಿರ್ಬೋದು. ಅಥವಾ ಪೂರ್ವ ಜನ್ಮದಲ್ಲಿ, ಹಿಂದಿನ ಜನ್ಮದಲ್ಲಿ ನಾವು ಯಾರಿಗೋ ತೊಂದರೆ ಮಾಡಿ ನಮ್ಮಿಂದ ಅವರು ಕಷ್ಟಪಟ್ಟು ಸತ್ತೋಗಿರ್ಬೋದು. ಸೊ ನಮಗೆ ಗೊತ್ತಿಲ್ಲ. ಈ ಜನ್ಮದಾದರೂ ಗೊತ್ತಿರುತ್ತೆ, ಬಟ್ ಹಿಂದಿನ ಜನ್ಮದ್ದು ಯಾರಿಗೂ ಗೊತ್ತಿರೋದಿಲ್ಲ. ಸೊ ಅದನ್ನು ಹೇಗೆ ನಿಭಾಯಿಸೋದು, ಹೇಗೆ ಅದರಿಂದ ಹೊರಗಡೆ ಬರೋದು, ಅದು ದೊಡ್ಡ ಕರ್ಮಗಳಲ್ಲೇ ದೊಡ್ಡ ಕರ್ಮ ದೋಷ ಅಂತಂದರೆ ಬ್ರಹ್ಮಹತ್ಯಾ ದೋಷ ಅನ್ನುವಂಥದ್ದು. ಸುಲಭವಾದ ಮಾರ್ಗಗಳಿದ್ದಾವೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇನ್ನೂ ಅನೇಕ ವಿಚಾರಗಳು ರೀ. ಸೊ ಹೆಚ್ಚು ಕಲಿಯಬೇಕು. ನಾನು ಹಿಂದೆ ಒಮ್ಮೆ ಹೇಳಿದಾಗೆ, ಎಲ್ಲಿ ತನಕ ಈ ಮೆದುಳಿನಲ್ಲಿ, ಈ ಬುದ್ಧಿಯಲ್ಲಿ ಈ ಚೇತನ ಖಾಲಿ ಇರುತ್ತೋ ಅಲ್ಲಿ ತನಕ ನಮ್ಮ ಪರ್ಸು, ನಮ್ಮ ಬ್ಯಾಂಕ್ ಅಕೌಂಟು ಖಾಲಿ ಇರುತ್ತೆ ಅಂತೇಳಿ. ಒಳ್ಳೆಯ ಜ್ಞಾನವನ್ನು ತುಂಬಿಕೊಳ್ಳೋಣ, ನಾವು ಒಳ್ಳೆಯವರಾಗೋಣ, ಹೆಚ್ಚು ಸಂಸ್ಕಾರವುಳ್ಳ ಭಾರತೀಯ ಪ್ರಜೆಗಳಾಗೋಣ. ಈ ವಿಶ್ವಕ್ಕೆ, ನಮ್ಮ ಮನೆಗೆ, ನಮ್ಮ ಮಕ್ಕಳಿಗೆ, ನಮಗೆ ಮಾದರಿಯಾಗಿ ಬದುಕೋಣ. ಥ್ಯಾಂಕ್ ಯು ಯೂನಿವರ್ಸ್. ಅಹಂ ಬ್ರಹ್ಮಸ್ಮಿ.